ನಾವು ಕೋಟಿ ಚೆನ್ನಯ್ಯರನ್ನು ನಾವು ಮನುಷ್ಯರಾಗಿ ನಾವು ನೋಡಿದ್ದೇ ಅಲ್ಲ. ಕೋಟಿ ಚೆನ್ನಯ್ಯರನ್ನು ನಾವು ರಾಮ ಲಕ್ಷ್ಮಣರಾಗೇ ನಾವು ನೋಡಿದ್ದು. ಅಂದರೆ ಚಿಕ್ಕ ಮಕ್ಕಳಿಗೆ ಎತ್ತಲಿಕ್ಕೆ ಆಗೋದಿಲ್ಲ. 1,500 ಪೇಜ್ ಇರುವಂಥದ್ದು ಪುಸ್ತಕ. ಅದು ಆಲ್ರೆಡಿ ಈಗ ಪಬ್ಲಿಷ್ ಆಗಿದೆ. ಕತೆಗಳಿಗೆ ಮಾಡುವಂಥ ಚಿತ್ರ ಅದು ಚೆಂದ ಆದರೆ ಆಯಿತು, ಕತೆಗೆ ನಿಯರೆಸ್ಟ್ ಇದ್ದರೆ ಆಯಿತು. ಆದರೆ ಈ ಅನಾಟಮಿ ಅಂದರೆ ಕಲಾವಿದರು ರಚಿಸುವ ಚಿತ್ರಗಳು ಕೇವಲ ನೋಡಲು ಮಾತ್ರವಲ್ಲದೆ ಅಧ್ಯಯನಕ್ಕೂ ಸಹಕಾರಿಯಾಗುತ್ತದೆ. ವೈದ್ಯಕೀಯ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳ ಪುಸ್ತಕಗಳಲ್ಲಿ ಅಂಗರಚನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಚಿತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ. ಇಂತಹ ಚಿತ್ರಗಳನ್ನು ಜಲವರ್ಣದಲ್ಲಿ ಮೂಡಿಸುವಲ್ಲಿ ನಿಪುಣರಾದವರು ಉಡುಪಿಯ ಪುತ್ತೂರಿನ ಹಿರಿಯ ಚಿತ್ರ ಕಲಾವಿದ PN ಆಚಾರ್ಯ ಅವರು. ಇವರ ಚಿತ್ರಗಳು ಅಮೆರಿಕಾದ ಟಫ್ಟ್ಸ್ ವಿಶ್ವವಿದ್ಯಾಲಯದ ಪುಸ್ತಕಗಳಲ್ಲಿಯೂ ಮೂಡಿಬಂದಿವೆ. ಅಮೇರಿಕಾದ ಟಫ್ ಯೂನಿವರ್ಸಿಟಿ ಪ್ರೊಫೆಸರ್ MSA ಕುಮಾರ್ ನಾಯಿ, ಬೆಕ್ಕು, ಕುದುರೆ, ಒಂಟೆ, ದನ ಇದರ ಅನಾಟಮಿಯ ಚಿತ್ರ ಮಾಡ್ತೀರಾ ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಅವರು ಎಷ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರಾ ಅದೇ ಗೌರವವನ್ನು ನಾವು ಚಿತ್ರದಲ್ಲಿ ಅವರಿಗೆ ಮಾಡಿಕೊಟ್ಟಿದ್ದೇವೆ. ಇದು ನನ್ನ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಪ್ರೊಫೆಸರ್ MSA ಕುಮಾರ್ ಮೊದಲಿಗೆ 1-2 ಪುಸ್ತಕಗಳಿಗೆ ಚಿತ್ರ ಮಾಡ್ತೀರಾ ಅಂತ ಹೇಳಿದಾಗ ಈಗ ಅದು ಕಂಟಿನ್ಯೂ ಆಗಿ 6 ಆಲ್ರೆಡಿ ದೊಡ್ಡ ವಾಲ್ಯೂಮ್, ಅಂದರೆ ಚಿಕ್ಕ ಮಕ್ಕಳಿಗೆ ಎತ್ತಲಿಕ್ಕೆ ಆಗೋದಿಲ್ಲ, 1,500 ಪೇಜ್ ಇರುವಂಥದ್ದು ಪುಸ್ತಕ. ಅದು ಆಲ್ರೆಡಿ ಈಗ ಪಬ್ಲಿಷ್ ಆಗಿದೆ. ಈಗ 7ನೇ ಪುಸ್ತಕಕ್ಕೂ ಕೂಡ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಈಗ ಈ ಅನಾಟಮಿ ಚಿತ್ರಕ್ಕೂ ನಮ್ಮ ಬಾಕಿ ಚಿತ್ರಕ್ಕೆ, ಅಂದರೆ ಈ ಕತೆಗಳಿಗೆ ಸಂಬಂಧಪಟ್ಟ ಚಿತ್ರಕ್ಕೂ ವ್ಯತ್ಯಾಸ ಏನು ಅಂದರೆ, ಕತೆಗಳಿಗೆ ಮಾಡುವಂಥ ಚಿತ್ರ ಅದು ಚೆಂದ ಆದರೆ ಆಯಿತು, ಕತೆಗೆ ನಿಯರೆಸ್ಟ್ ಇದ್ದರೆ ಆಯಿತು. ಆದರೆ ಈ ಅನಾಟಮಿ ಅಂದರೆ ಅದು ನಾವು ಒಂದು ಚಿತ್ರದಲ್ಲಿ ಒಂದು ವಿಷಯವನ್ನು ತೋರಿಸಿದಾಗ, ಒಂದು ನರ್ವ್ ಇರ್ಬೋದು, ಒಂದು ಬೋನ್ ಇರ್ಬೋದು, ಅದನ್ನು ನಿರ್ದಿಷ್ಟ ಜಾಗದಲ್ಲಿ ಅದನ್ನು ಓಪನ್ ಮಾಡಿದರೆ ಅಲ್ಲಿ ಒಳಗೆ ಅದು ಬೋನು, ನರ್ವ್ಸ್ ಎಲ್ಲ ಇರಬೇಕಾಗ್ತದೆ. ಯಾಕಂದರೆ ಕಲಿಯುವವರಿಗೆ ಅದು ದೊಡ್ಡ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಾವು ಜಾಗೃತಿಯಲ್ಲಿ ಇಟ್ಟುಕೊಂಡು ನಾವು ಅಂಥ ವರ್ಕ್ ಮಾಡಿದ್ದೇವೆ. ತಮ್ಮ 76ನೇ ವಯಸ್ಸಿನಲ್ಲೂ ಚಿತ್ರರಚನೆಯಲ್ಲಿ ತೊಡಗಿಕೊಂಡಿರುವ ಇವರು ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಚಿತ್ರವು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಈ ಚಿತ್ರವನ್ನು ಇಂದು ಬಹುತೇಕ ಗರಡಿಗಳಲ್ಲಿ, ಮನೆಗಳಲ್ಲಿ ಕಾಣಬಹುದಾಗಿದೆ. ಅಂದರೆ ಕೆಲವರು ಕಂಪ್ಯೂಟರನ್ನು ಲೈಕ್ ಮಾಡ್ತಾರೆ, ಆದರೆ ಕೆಲವರಿಗೆ ಹ್ಯಾಂಡ್ ವರ್ಕೇ ಬೇಕಾಗುತ್ತೆ. ಅದು ಯಾಕಂತ ಗೊತ್ತಿಲ್ಲ. ಅವರು ಹೇಳುವ ಪ್ರಕಾರ ಕೈಯಲ್ಲಿ ಮಾಡಿದ ವರ್ಕ್ ಒಳ್ಳೆಯ ಡೆಪ್ತ್ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಈವನ್ ಕೆಲವು ಲೈನ್ಸ್ ಎಲ್ಲ ಡೆಪ್ತ್ ಬರ್ತದೆ, ಆಮೇಲೆ ಅಷ್ಟೇ ನೀಟ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಅದರ ಬಗ್ಗೆ ನನಗೆ ಏನು ಜಾಸ್ತಿ ಹೇಳಲಿಕ್ಕೆ ಇಲ್ಲ. ಯಾಕಂದರೆ ನಮಗೆ ಅವರು ಕೈಯಲ್ಲೇ ಮಾಡಿಕೊಡಿ ಅಂತ ಹೇಳಿದರೆ ನಾವು ಮಾಡಿಕೊಟ್ಟಿದ್ದೇವೆ ಅಷ್ಟೇ. ಅವರು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಈ ಚಿತ್ರ ಅಲ್ಲದೆ ನಾವು ತರಂಗ ತುಷಾರ ಉದಯವಾಣಿಗೆ ಕಮ್ಮಿ ಅಂದರೆ ಒಂದು 5,000 ಮೇಲೆ ಕಥಾಚಿತ್ರವನ್ನು ನಾವು ಮಾಡಿದ್ದೇವೆ. ಅದು ಕಲರ್ ಆಗಿರ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು. ಬನ್ನಂದೆ ಗೋವಿಂದಾಚಾರ್ ಮತ್ತು ಧಾರವಾಡದ ನಾರಾಯಣಾಚಾರ್ ಬರೆದಿರುವಂಥ ಪೌರಾಣಿಕ ಚಿತ್ರಗಳಿಗೆ ಹೆಚ್ಚಾಗಿ ನಾವೇ ಮಾಡ್ತಾ ಇದ್ದದ್ದು. ತರಂಗದಲ್ಲಿ 2 ಪೇಜಿಗೆ ಆಗುವಂಥದ್ದು. ಸೊ ಅದು ಅವರಿಗೆಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಅವರು ಕೂಡ ಒಂದು ಸಲ ಮಂಗಳೂರಿಗೆ ಬಂದಾಗ ನನ್ನನ್ನು ಭೇಟಿ ಆಗಬೇಕು ಅಂತ ಕೇಳಿ ನನ್ನನ್ನು ಮಂಗಳೂರಿಗೆ ಕರೆಸಿ ಸುಮಾರು ಒಂದು ಮುಕ್ಕಾಲು ಗಂಟೆ ನಾವು ಮಾತಾಡಿದ್ದೇವೆ. ಹಾಗೆ ಅದು ಏನೋ ಒಂದು ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಅಂತ ನಾನು ಭಾವಿಸ್ತೇನೆ. ಕೋಟಿ ಚೆನ್ನಯ್ಯ ಕೂಡ ಅದು ನಮ್ಮ ಆಫೀಸ್ ನನ್ನ ಒಬ್ಬ ಪರಮ ಮಿತ್ರ ಇದ್ದಾರೆ, ಮುದ್ದು ಪೂಜಾರಿ ಅಂತ, ಮುದ್ದು ಪೂಜಾರಿ ಅವರು ನಮ್ಮ ತುಂಬ ಆತ್ಮೀಯ ಫ್ರೆಂಡ್. ಅವರು ಹೇಳಿದರು ನಾವು ಒಂದು ಕೋಟಿ ಚೆನ್ನಯ್ಯ ಮಾಡೋಣ ಅಂತ. ಆಮೇಲೆ ಅದಕ್ಕೆ ಬೇಕಾಗುವ ಮಾಹಿತಿಯನ್ನು ಇಲ್ಲಿರುವಂಥ ಹೆಚ್ಚಿನ ಗರಡಿಗಳಿಗೆ ನಾವು ಭೇಟಿಯಾಗಿ ಸುಮಾರು ಒಂದು 6 ತಿಂಗಳು ಗರಡಿಯ ಪಾರುಪತ್ಯದಾರರ ಹತ್ರ ನಾವು ಮಾಹಿತಿ ಪಡೆದು ಈ ಕೋಟಿ ಚೆನ್ನಯ್ಯ ಚಿತ್ರ ಮಾಡಿದ್ದು. ಅದು ಹೆಚ್ಚಿನ 95 ಜನ, ಅದಕ್ಕಿಂತಲೂ ಜಾಸ್ತಿ ಜನ ಸ್ವೀಕಾರ ಮಾಡಿದ್ದಾರೆ. ಯಾಕಂದರೆ ಅದರ ಮೊದಲು ಅದು ಒಬ್ಬರು ಮಾಡಿದ್ದಾರೆ, ಫ್ರೆಂಚ್ ಅವರು, ಅವರ ಹೆಸರು ಬರ್ನರ್ ಅಂತ ಒಬ್ಬರು ಮಾಡಿದ್ದಾರೆ. ಅದು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರ ದಾಖಲೆ ಉಂಟು. ಅವರು ಏನು ಮಾಡಿದ್ದಾರೆ ಅಂತೇಳಿದರೆ, ಕೋಟಿ ಚೆನ್ನಯ್ಯರನ್ನು ಒಂಥರ ರಾಕ್ಷಸರ ಹಾಗೆ ನಾಲಿಗೆ ಹೊರಗಾಕಿಕೊಂಡದ್ದು, ದೊಡ್ಡ ಉಗುರು, ಕಣ್ಣು ದೊಡ್ಡದು,
ಆಮೇಲೆ ಜೋಕರ್ ಥರದ ಕಿರೀಟ ಎಲ್ಲ ಮಾಡಿದ್ದಾರೆ. ನಮ್ಮ ಜನ ಅದನ್ನು ಸ್ವೀಕಾರ ಮಾಡಲಿಲ್ಲ. ಸೊ ಎಲ್ಲವೂ ಕೂಡ ನನ್ನ ಹತ್ರ ಒರಿಜಿನಲ್ ಇದೆ, ಅದರ ಬಗ್ಗೆ ಬರಹ ಕೂಡ ಇದೆ. ಇದು ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರ ಅದರಲ್ಲಿ ಇರುವಂಥ ಬುಕ್ಕಿನಲ್ಲಿ ಕೂಡ ಉಂಟು. ಸೊ ನಾವು ಮಾಡಿದ ಚಿತ್ರ, ನಾವು ಕೋಟಿ ಚೆನ್ನಯ್ಯರನ್ನು ನಾವು ಮನುಷ್ಯರಾಗಿ ನಾವು ನೋಡಿದ್ದೇ ಅಲ್ಲ. ಕೋಟಿ ಚೆನ್ನಯ್ಯರನ್ನು ನಾವು ರಾಮ ಲಕ್ಷ್ಮಣರಾಗೇ ನಾವು ನೋಡಿದ್ದು. ರಾಮ ಲಕ್ಷ್ಮಣರು ಕೂಡ ಅಣ್ಣ ತಮ್ಮ, ಕೋಟಿ ಚೆನ್ನಯ್ಯ ಕೂಡ ಅಣ್ಣ ತಮ್ಮ. ಹಾಗಾಗಿ ನಾವು ಅದೇ ಮೆಥಡ್ನಲ್ಲಿ ಮಾಡಿದ್ರಿಂದ ಅದು ಒಂದು ಕ್ಲಿಕ್ ಆಯಿತು. ಈವಾಗ ಕೋಟಿ ಚೆನ್ನಯ್ಯ ಯಾರೆಲ್ಲ ಆರಾಧನೆ ಮಾಡ್ತಾರೋ ಅವರ ಎಲ್ಲರ ಮನೆಯಲ್ಲಿ ನಾವು ಮಾಡಿದ್ದೇ ಕೋಟಿ ಚೆನ್ನಯ್ಯ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತದೆ. ರಕ್ತನಾಳಗಳು, ಎಲುಬಿನ ರಚನೆಗಳು, ಹೃದಯ, ವಿವಿಧ ಅಂಗಾಂಗಗಳ ಚಿತ್ರಗಳು ನೈಜ ಭಾವವನ್ನು ಮೂಡಿಸುತ್ತದೆ. ರಾಜ್ಯ ಸರ್ಕಾರವು ಈಚೆಗೆ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯ ಪ್ರಯುಕ್ತ PN ಆಚಾರ್ಯ ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ.